ಭಕ್ತಿವಂತ ಪ್ರಿಯ ವೀಕ್ಷಕರಿಗೆ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತ. ಇವತ್ತಿನ ವಿಚಾರ ಸೋಮ ಪ್ರದೋಷ. ನಾಳೆ 3ನೇ ತಾರೀಕು 11ನೇ ತಿಂಗಳು 2025 ಸೋಮವಾರ ದಿವಸ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಲ್ಲಿ ಶಿವನ ಆರಾಧನೆ ಮಾಡುವಂಥದ್ದು ಸೋಮ ಪ್ರದೋಷವಾಗಿರುತ್ತೆ. ತುಂಬ ವಿಶೇಷವಾದ ಆಚರಣೆ. ಕಾರ್ತಿಕ ಮಾಸದಲ್ಲಿ ಸೋಮವಾರ ದಿವಸ ತ್ರಯೋದಶಿ ಬಂದಿರೋದರಿಂದ ಶಿವನ ಆರಾಧನೆ ಮಾಡೋದರಿಂದ ಜಾತಕನಿಗೆ ಅಂದರೆ ಕುಟುಂಬಸ್ಥನಿಗೆ, ಗೃಹಸ್ಥನಿಗೆ, ಮನುಷ್ಯನಿಗೆ ಚಂದ್ರನ ಸಂಬಂಧವಾದ ಯಾವುದೇ ರೀತಿಯ ದೋಷಗಳಿದ್ದರೂ ಶಿವನ ಆರಾಧನೆ ಪ್ರದೋಷ ಪೂಜೆ ಮಾಡೋದರಿಂದ ಖಂಡಿತವಾಗಲೂ ಅವರ ದೋಷಗಳು ಪರಿಹಾರವಾಗ್ತದೆ. ಚಂದ್ರ ಮನಸ್ಸಿನ ಅಧಿಪತಿ ಆಗಿರೋದರಿಂದ ಮನಃಶಾಂತಿ ಸಿಗುತ್ತೆ, ಮನಸ್ಸಿನ ಚಂಚಲತೆ ದೂರವಾಗುತ್ತೆ, ತಾಯಿ ಮಕ್ಕಳ ಬಾಂಧವ್ಯ ಅನ್ಯೋನ್ಯವಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಂಥ ಸದುಪಯೋಗವನ್ನು ಉಪಯೋಗಿಸ್ಕೊಳ್ಳಿ. ನಾಳೆ ದಿವಸ ಅಂದರೆ ಸೋಮವಾರ ದಿವಸ ಪ್ರಾತಃ ಕಾಲದಲ್ಲಿ ಮಡಿ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಉಪವಾಸವಿದ್ದರೆ ಬಹಳ ಒಳ್ಳೆಯದು. ಅಕಸ್ಮಾತ್ ಏನಾದರೂ ರೋಗಗ್ರಸ್ತರು ಮಾತ್ರೆ ತಗೊಳ್ಳೋದು ಆ ಥರದ್ದಿದ್ದಾಗ ತಗೊಳ್ಳಿ, ತೊಂದರೆ ಇಲ್ಲ. ಸಂಜೆ ಮತ್ತೆ ಮಡಿ ಸ್ನಾನವನ್ನು ಮಾಡಿಕೊಂಡು ಶಿವನ ದರ್ಶನವನ್ನು ಮಾಡಿ ಸಂಜೆ ಸಮಯದಲ್ಲಿ ಅಂದರೆ 5:30ಯಿಂದ 6:30 ಸಮಯದಲ್ಲಿ ಶಿವನ ದರ್ಶನವನ್ನು ಮಾಡಿ ಶಿವನಿಗೆ ಸಾಧ್ಯವಾದರೆ ಹಾಲು, ಎಳನೀರು, ಮೊಸರು, ತುಪ್ಪ ಇಂಥವುಗಳನ್ನು ಅಭಿಷೇಕಕ್ಕೆ ಅರ್ಪಣೆ ಮಾಡಿ ಶಿವನ ದರ್ಶನ ಮಾಡಿ ಚಂದ್ರದೋಷದಿಂದ ಮುಕ್ತಿಯನ್ನು ಪಡೀರಿ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು, ಆಧ್ಯಾತ್ಮಿಕದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಹೀಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಯಾರು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.